ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಕೆಲವು ಲಕ್ಷಣಗಳ ಬಗ್ಗೆ ಹೇಳ್ತೀನಿ. ಯಾವುದು ಜನರು ಸಾಮಾನ್ಯವಾಗಿ ಅದರ ಕಡೆ ಗಮನ ಕೊಡುವುದಿಲ್ಲ, ಆದರೆ ಅದನ್ನು ಹಾಗೆ ಬಿಟ್ಟರೆ ಅದು ಮುಂದೆ ಹೋಗಿ ದೊಡ್ಡ ಕಾಯಿಲೆ ಆಗ್ಬೋದು. ಮೊದಲನೇದು, ಆರಾಮ ಮಾಡಿದ್ರೂ ನಿರಂತರ ಆಯಾಸ. ಇದರ ಕಾರಣ ಅನೇಮಿಯಾ, ಥೈರಾಯ್ಡ್ ಪ್ರಾಬ್ಲಮ್, ವಿಟಮಿನಿನ ಕೊರತೆ, ಮಧುಮೇಹ, ದೀರ್ಘಕಾಲದ ಇನ್ಫೆಕ್ಷನ್ ಅಥವಾ ಖಿನ್ನತೆ ಆಗಿರಬಹುದು. ಎರಡನೇದು, ಒಮ್ಮೆಲೆ ವಿವರಿಸಲಾರದ ತೂಕ ಬದಲಾವಣೆ. ಅದರಲ್ಲಿ ತೂಕ ಹೆಚ್ಚಾದರೆ ಅದು ಹಾರ್ಮೋನಲ್ ಇಂಬ್ಯಾಲೆನ್ಸ್, PCOS ಅಥವಾ ಹೈಪರ್ ಥೈರಾಯ್ಡಿಸಮಿಂದ ಇರಬಹುದು. ತೂಕ ಕಮ್ಮಿ ಆದರೆ ಮಧುಮೇಹ, ಕರುಳಿನ ಸಮಸ್ಯೆ, ಒತ್ತಡ ಅಥವಾ ಮ್ಯಾಲಿಗ್ನೆನ್ಸಿ. ಮೂರನೇದು, ಆಗಾಗ ತಲೆನೋವು ಬರುವಂಥದ್ದು. ಇದರ ಕಾರಣ ಮೈಗ್ರೇನ್, ಕಣ್ಣಿಗೆ ಸ್ಟ್ರೇನ್, ತುಂಬ ಜಾಸ್ತಿ BP, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಥವಾ ನಿದ್ರೆಯ ಸಮಸ್ಯೆ. ನಾಲ್ಕನೇದು, ಡೈಜೆಸ್ಟಿವ್ ಸಮಸ್ಯೆ. ಅದರಲ್ಲಿ ಎಸಿಡಿಟಿ ಅಥವಾ ಹೊಟ್ಟೆ ಉಬ್ಬಿದಾಗೆ ಆಗುವಂಥದ್ದು, ಮಲಬದ್ಧತೆ, ಲೂಸ್ ಮೋಷನ್ ಅಥವಾ ತುಂಬ ಗ್ಯಾಸ್. ಇದರ ಕಾರಣ ಕರುಳಿನ ಸಮಸ್ಯೆ, ಫುಡ್ ಇಂಟಾಲರೆನ್ಸ್, IBS, ಫ್ಯಾಟಿ ಲಿವರ್ ಇಂಥದ್ದಿರ್ಬೋದು. ಐದನೇದು, ಋತುಚಕ್ರದಲ್ಲಿ ಬದಲಾವಣೆ. ಅದರಲ್ಲಿ ಅನಿಯಮಿತ ಪೀರಿಯಡ್ಸ್, ಹೆಚ್ಚು ಮುಟ್ಟಿನ ನೋವು, ತುಂಬ ಜಾಸ್ತಿ ಹರಿವು ಅಥವಾ ತುಂಬ ಕಡಿಮೆ ಹರಿವು ಅಥವಾ ಕೆಲವು ತಿಂಗಳು ಮುಟ್ಟು ಆಗದೇ ಇರುವಂಥದ್ದು. ಇದಕ್ಕೆ ಕಾರಣ PCOS, ಥೈರಾಯ್ಡ್ ಸಮಸ್ಯೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಥವಾ ನ್ಯೂಟ್ರಿಷನಿನ ಕೊರತೆ. ಆರನೇದು, ದಿನನಿತ್ಯದ ಕೆಲಸ ಮಾಡುವಾಗ ಉಸಿರಾಟದಲ್ಲಿ ಸಮಸ್ಯೆ. ಇದರ ಕಾರಣ ಅನೇಮಿಯಾ, ಅಸ್ತಮಾ ಅಥವಾ ಹೃದಯದ ಕಾಯಿಲೆ. ಏಳನೇದು, ನಿದ್ದೆಯಲ್ಲಿ ಬದಲಾವಣೆ. ಅದು ಆತಂಕ, ಖಿನ್ನತೆ, ಹಾರ್ಮೋನಿನ ಇಂಬ್ಯಾಲೆನ್ಸ್, ನರಮಂಡಲದ ಆಯಾಸ, ರಕ್ತದ ಸಕ್ಕರೆಯ ಅಡಚಣೆ ಇದರಿಂದ ಆಗಿರ್ಬೋದು. ಎಂಟನೇದು, ಚರ್ಮ ಮತ್ತು ಕೂದಲಲ್ಲಿ ಬದಲಾವಣೆ. ತುಂಬ ಕೂದಲು ಉದುರುವುದು. ಇದರ ಕಾರಣ ಥೈರಾಯ್ಡ್ ಸಮಸ್ಯೆ, ಅನೇಮಿಯಾ ಅಥವಾ ಒತ್ತಡ ಇರಬಹುದು. ಮೊಡವೆ ಅಥವಾ ಪಿಗ್ಮೆಂಟೇಷನ್. ಇದರ ಕಾರಣ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರಬಹುದು. ತುಂಬ ಒಣ ಚರ್ಮ. ಇದರ ಕಾರಣ ಡಿಹೈಡ್ರೇಷನ್ ಅಥವಾ ಥೈರಾಯ್ಡ್ ಸಮಸ್ಯೆ ಇರ್ಬೋದು. ಒಂಬತ್ತನೇದು, ಮರಗಟ್ಟುವಿಕೆ, ಜುಮ್ಮೆನಿಸುವಿಕೆ ಅಥವಾ ಉರಿ. ಇದರ ಕಾರಣ ವಿಟಮಿನ್ನಿನ ಕೊರತೆ, ಮಧುಮೇಹ ಮತ್ತು ಕಮ್ಮಿ ಸರ್ಕ್ಯುಲೇಷನ್ ಆಗಿರ್ಬೋದು. ಹತ್ತನೇದು, ಮೂಡಲ್ಲಿ ಬದಲಾವಣೆ. ಅದು ತುಂಬ ಕಿರಿಕಿರಿ ಆಗೋದು, ತುಂಬ ಕೋಪ ಬರುವಂಥದ್ದು ಅಥವಾ ಮೋಟಿವೇಶನ್ ಕಮ್ಮಿ ಆಗೋದು, ಆತಂಕ ಅಥವಾ ಕಾರಣ ಇಲ್ಲದೆ ಆಗಾಗ ಅಳುವಂಥದ್ದು. ಇದು ಹಾರ್ಮೋನಲ್ ಇಂಬ್ಯಾಲೆನ್ಸ್, ನ್ಯೂಟ್ರಿಷನಿನ ಕೊರತೆ, ಕಮ್ಮಿ ನಿದ್ದೆ ಹಾಗೂ ಕರುಳಿನ ಸಮಸ್ಯೆ ಇದರಿಂದ ಆಗಿರಬಹುದು. ಆದ್ದರಿಂದ ಇಂಥ ಲಕ್ಷಣಗಳನ್ನು ಯಾವತ್ತೂ ನಿರ್ಲಕ್ಷಿಸಬಾರದು. ಹೋಮಿಯೋಪತಿಯಲ್ಲಿ ಇಂಥ ಲಕ್ಷಣಗಳಿಗೆ ಬಹಳ ಒಳ್ಳೆ ಮದ್ದಿದೆ. ಇಂಥ ಲಕ್ಷಣಗಳನ್ನು ಅದು ಸರಿ ಮಾಡ್ತದೆ ಮತ್ತು ಮುಂದೆ ನಿಮಗೆ ಇದರಿಂದ ಯಾವುದೇ ದೊಡ್ಡ ಕಾಯಿಲೆ ಬರಬಾರ್ದು ಅಂತ ನೋಡಿಕೊಳ್ತದೆ. ಆದ್ದರಿಂದ ನಿಮಗೆ ಹೋಮಿಯೋಪತಿ ಮದ್ದು ಬೇಕಂತ ಇದ್ದರೆ ಈ ನಂಬರನ್ನು ಸಂಪರ್ಕಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ನಿಮಗೆ ಇನ್ನೊಂದು ವಿಡಿಯೋಲಿ ಸಿಗ್ತೇನೆ. ನಮಸ್ಕಾರ.